ಧರ್ಮನ ಕಾಪಾಡೋ ರಾಮನೇ ವಾಲಿನ ಅಧರ್ಮವಾಗಿ ಸಾಯಿಸಿದ್ರ? ವಾಲಿ ಮುಂದೆ ನಿಂತು ಯುದ್ಧ ಮಾಡೋ ಸಾಮರ್ಥ್ಯ ಶ್ರೀರಾಮಂಗೂ ಇರ್ಲಿಲ್ವಾ? ನಮಸ್ತೆ, ನಾನು ಅನುಷಾ ಮೂರ್ತಿ, ಶಾರದಾ ಸ್ಟೋರೀಸ್ ಇಂದ. ನಾನು ಈಗ ವಾಲಿ ಮತ್ತೆ ಸುಗ್ರೀವನ್ ಕತೆ ಹೇಳ್ತೀನಿ ಕೇಳಿ. ಕಿಷ್ಕಿಂಧ ರಾಜ್ಯದಲ್ಲಿ ಅಣ್ಣ ತಮ್ಮಂದಿರಾದ ವಾಲಿ ಮತ್ತೆ ಸುಗ್ರೀವ ವಾಸ ಮಾಡ್ತಾ ಇರ್ತಾರೆ. ಅಣ್ಣನಾದ ವಾಲಿ ತುಂಬಾ ಶಕ್ತಿಶಾಲಿಯಾಗಿದ್ದ. ಅವನ್ ಸಾಮರ್ಥ್ಯ ನೋಡಿ ದೇವತೆಗಳೇ ಆಶ್ಚರ್ಯ ಪಡ್ತಾ ಇದ್ರು. ಶಿವಭಕ್ತನಾದ ವಾಲಿಗೆ ಒಂದು ವಿಶೇಷವಾದ ವರವೂ ಇತ್ತು. ಯಾರೇ ಅವನ ಎದುರು ನಿಂತು ಯುದ್ಧ ಮಾಡಿದ್ರು ಅವ್ರ ಅರ್ಧ ಶಕ್ತಿ ವಾಲಿಗ್ ಸೇರ್ತಿತ್ತು. ಅದಕ್ಕೆ ಅವನ್ನ ಯುದ್ಧದಲ್ಲಿ ಸೋಲ್ಸೋದು ಅಸಾಧ್ಯ ಆಗಿತ್ತು. ಒಂದ್ಸಲ ಮಾಯಾವಿ ಅನ್ನೋ ರಾಕ್ಷಸ ಕಿಷ್ಕಿಂದೆಗ್ ಬಂದು ವಾಲಿಗೆ ಅವನ್ ಜೊತೆ ಯುದ್ಧ ಮಾಡೋಕ್ ಸವಾಲಾಗ್ತಾನೆ. ಕೋಪಗೊಂಡು ವಾಲಿ ರಾಕ್ಷಸನ್ನ ಬೆನ್ನಟ್ತಾನೆ. ಸುಗ್ರೀವನು ಅಣ್ಣನಿಂದೆ ಹೋಗ್ತಾನೆ. ಮಾಯಾವಿ ಒಂದು ದೊಡ್ಡ ಗುಹೆ ಒಳಗ್ ಓಡೋಗ್ತಾನೆ. ವಾಲಿ ಸುಗ್ರೀವನ್ಗೆ ನಾನು ಒಳಗೋಗಿ ರಾಕ್ಷಸನ ಕೊಂದ್ ಬರ್ತೀನಿ, ಅಲ್ಲಿ ತನಕ ಇಲ್ಲೇ ನೀನು ನನ್ಗೋಸ್ಕರ ಕಾಯ್ತಾ ಇರು ಅಂತ ಹೇಳಿ ವಾಲಿ ಗುಹೆ ಒಳಗ್ ಹೋಗ್ತಾನೆ. ದಿನಗಳು ಕಳೀತು, ತಿಂಗಳುಗಳು ಹೋಯ್ತು, ವರ್ಷಗಳಾದ್ರೂ ವಾಲಿ ಹೊರಗಡೆ ಬರ್ಲೇ ಇಲ್ಲ. ಆದ್ರೆ ಸುಗ್ರೀವ ಮಾತ್ರ ಅಣ್ಣ ಬರೋ ನಿರೀಕ್ಷೆಯಲ್ಲೇ ಗುಹೆ ಹತ್ರ ಕಾಯ್ತಿದ್ದ. ಗುಹೆ ಹತ್ರ ಕಾಯ್ತಾ ಇದ್ದಿದ್ ಸುಗ್ರೀವ ಒಂದಿನ ಗುಹೆಯಿಂದ ರಕ್ತ ಹರಿತಿರೋದನ್ನ ನೋಡ್ತಾನೆ. ಸುಗ್ರೀವನ್ಗೆ ಭಯ ಆಗುತ್ತೆ. ವಾಲಿ ಸತೋದ, ಈಗ ರಾಕ್ಷಸ ಹೊರಗಡೆ ಬಂದ್ಬಿಡ್ತಾನೆ ಅಂತ ದೊಡ್ಡ ಬಂಡೆಯಿಂದ ಗುಹೆನ ಮುಚ್ಚಿ ಕಿಷ್ಕಿಂಧೆಗೆ ಹೋಗ್ತಾನೆ. ಕಿಷ್ಕಿಂಧದಲ್ಲಿ ಮಂತ್ರಿಗಳು ವಾಲಿ ಜಾಗಕ್ಕೆ ಸುಗ್ರೀವನ್ನ ರಾಜನಾಗಿ ಮಾಡ್ತಾರೆ. ಕಥೆಯಲ್ಲಿ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿಂದ. ವಾಲಿ ಸತ್ತಿರ್ಲಿಲ್ಲ. ಅವ್ನ್ ರಾಕ್ಷಸನ್ ಸಾಯಿಸಿ ಹೊರಗಡೆ ಬರ್ಬೇಕಾದ್ರೆ ಗುಹೆ ಮುಚ್ಚೋಗಿತ್ತು. ತುಂಬಾ ಕಷ್ಟಪಟ್ಟು ಹೊರಗಡೆ ಬಂದಿದ್ ವಾಲಿ ಕಿಷ್ಕಿಂಧೆಗೆ ಹೋಗ್ತಾನೆ. ಅಲ್ಲಿ ಸುಗ್ರೀವ ರಾಜ ಆಗಿರೋದನ್ನ ನೋಡಿ ವಾಲಿಗೆ ತುಂಬಾ ಕೋಪ ಬರುತ್ತೆ. ಸುಗ್ರೀವ ನನಗ್ ಮೋಸ ಮಾಡಿ ಸಿಂಹಾಸನ ಕಿತ್ಕೊಂಡ ಅಂತ ವಾಲಿ ತಿಳ್ಕೊತಾನೆ. ಸುಗ್ರೀವ ಏನೇ ಹೇಳಿದ್ರು ವಾಲಿ ಅದನ್ನ ನಂಬಲ್ಲ. ಸುಗ್ರೀವನ್ನ ರಾಜ್ಯದಿಂದ ಹೊರಗಾಕ್ತಾನೆ. ಆದ್ರೆ ಸುಗ್ರೀವನ್ ಹೆಂಡತಿನ ಸುಗ್ರೀವನ್ ಜೊತೆ ಕಳಿಸ್ದೆ ವಾಲಿನೇ ಇಸ್ಕೋತಾನೆ. ಧರ್ಮಶಾಸ್ತ್ರಗಳ ಪ್ರಕಾರ ಬಲವಂತವಾಗಿ ತಮ್ಮನ್ ಹೆಂಡತಿನ ತನ್ನದಾಗಿಸ್ಕೊಳ್ಳೋದು ಮಹಾಪಾಪ. ಇಲ್ಲಿಂದಾನೇ ವಾಲಿಯ ಅಧರ್ಮ ಆರಂಭವಾಗಿದ್ದು. ರಾಜ್ಯದಿಂದ ಬಹಿಷ್ಕಾರ ಆಗಿದ್ ಸುಗ್ರೀವ ಋಷಿಮುಖ ಪರ್ವತದಲ್ಲಿ ಇರ್ತಾನೆ. ಅದೇ ಸಮಯಕ್ಕೆ ಸೀತೆನ ಹುಡ್ಕೊಂಡು ರಾಮ ಲಕ್ಷ್ಮಣರು ಅಲ್ಲಿಗೆ ಬರ್ತಾರೆ. ಹನುಮಂತನ ಮೂಲಕ ರಾಮ ಮತ್ತು ಸುಗ್ರೀವರ ಭೇಟಿ ಆಗುತ್ತೆ. ಸುಗ್ರೀವ ಅವನ್ ದುಃಖನೆಲ್ಲ ರಾಮನ ಹತ್ರ ಹೇಳ್ಕೊತಾನೆ. ನನ್ ಅಣ್ಣ ನನ್ ತಪ್ಪಾಗ್ ತಿಳ್ಕೊಂಡ, ಅಧರ್ಮವಾಗಿ ನನ್ ಹೆಂಡತಿನ ಕಿತ್ಕೊಂಡ, ನನ್ನನ್ನ ರಾಜ್ಯದಿಂದ ಹೊರಗ್ ಕಳ್ಸಿದಾನೆ ಅಂತ ಸುಗ್ರೀವ ರಾಮನ ಹತ್ರ ತನ್ನ ಕಷ್ಟನೆಲ್ಲ ಹೇಳ್ಕೊತಾನೆ. ಸುಗ್ರೀವನ್ ಕಷ್ಟ ಕೇಳಿ ರಾಮ ಅವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಮಾತ್ ಕೊಡ್ತಾರೆ. ಅದ್ರ ಬದ್ಲಿಗೆ ಸುಗ್ರೀವ ಸೀತಾಮಾತೆಯನ್ನ ಹುಡ್ಕೋಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಸುಗ್ರೀವ ವಾಲಿಗೆ ಯುದ್ಧಕ್ ಸವಾಲಾಗ್ತಾನೆ. ಇಲ್ಲಿ ಒಂದ್ ವಿಷಯ ನೆನ್ಪಿರ್ಲಿ, ರಾಮ ನೇರವಾಗಿ ಬಂದು ಯುದ್ಧ ಭೂಮಿಲಿ ಸುಗ್ರೀವನ್ಗೆ ಸಹಾಯ ಮಾಡೋಕ್ ಆಗಲ್ಲ. ಕಾರಣ, ಯಾರೇ ವಾಲಿ ಎದುರಿಗೆ ಯುದ್ಧಕ್ ಬಂದ್ರು ಅವ್ರ ಅರ್ಧ ಶಕ್ತಿ ವಾಲಿಗೆ ಹೋಗ್ತಿತ್ತು. ಆಗ ಆರಾಮಾಗಿ ಎದುರಾಳಿ ಸೋಲ್ತಾರೆ, ವಾಲಿ ಗೆಲ್ತಾನೆ. ಅದಕ್ಕೆ ರಾಮ ಮರದಿಂದ ನಿಂತು ವಾಲಿಗ್ ಬಾಣ ಬಿಡ್ಬೇಕಾಗುತ್ತೆ. ವಾಲಿ ಮತ್ತೆ ಸುಗ್ರೀವನ್ಗೆ ಯುದ್ಧ 2 ಸಲ ನಡೆಯುತ್ತೆ. ಮೊದಲನೇ ಸಲ ಯುದ್ಧ ಆಗ್ಬೇಕಾದ್ರೆ ರಾಮಂಗೆ ಯಾರ್ ವಾಲಿ ಯಾರು ಸುಗ್ರೀವ ಅಂತಾನೆ ಗೊತ್ತಾಗಲ್ಲ. ಇಬ್ರು ಒಂದೇ ತರ ಕಾಣಿಸ್ತಾರೆ. ಅದಕ್ಕೆ ರಾಮ ಬಾಣಾನೇ ಹಾಸಲ್ಲ. ರಾಮನ್ ಸಹಾಯ ಸಿಗದೆ ಸುಗ್ರೀವ ಸೋತ್ ಬರ್ತಾನೆ. 2ನೇ ಸಲ ಯುದ್ಧ ಆಗ್ಬೇಕಾದ್ರೆ ವಾಲಿ ಯಾರು ಸುಗ್ರೀವ ಯಾರು ಅಂತ ಗೊತ್ತಾಗ್ಲಿ ಅಂತ ಶ್ರೀರಾಮ ವಾಲಿ ಕೊರಳಿಗೆ ಹೂಮಾಲೆ ಹಾಕಿ ಕಳಿಸ್ತಾರೆ. ಈ ಸಲ ಯುದ್ಧದಲ್ಲಿ ವಾಲಿ ಮತ್ತೆ ಸುಗ್ರೀವ ತುಂಬಾ ಭೀಕರವಾಗಿ ಹೋರಾಡ್ತಾರೆ. ಅದೇ ಸಮಯಕ್ಕೆ ಮರ್ದ್ ಹಿಂದೆ ಇದ್ ರಾಮ ವಾಲಿಗೆ ಬಾಣ ಬಿಡ್ತಾರೆ. ಆ ಬಾಣ ವಾಲಿ ಎದೆಗ್ ಚುಚ್ಚಿ ವಾಲಿ ಕೆಳಗ್ ಬೀಳ್ತಾನೆ. ವಾಲಿಗೆ ಶ್ರೀರಾಮ ಬಾಣ ಬಿಟ್ಟಿದ್ದು ಅಂತ ಗೊತ್ತಾಗುತ್ತೆ. ಸಾಯೋಕ್ಕೂ ಮುಂಚೆ ವಾಲಿ ರಾಮನ ಹತ್ರ ಒಂದ್ ಪ್ರಶ್ನೆ ಕೇಳ್ತಾನೆ. ರಾಮ, ನಿನ್ನ ಧರ್ಮಾತ್ಮ ಅಂತ ಈ ಜಗತ್ ಹೇಳುತ್ತೆ, ಆದ್ರೆ ನೀವು ಮಧ್ಯೆನೆ ನಿಂತು ನನ್ ಮೇಲೆ ಬಾಣ ಹಾರಿಸಿದೀರಾ. ನೀವೀಗ್ ಬಂದಿದ್ದೀರಾ ಅಂತ ಗೊತ್ತಾಗಿದ್ರೆ ನಾನ್ ಯುದ್ಧನೇ ಮಾಡ್ತಾ ಇರ್ಲಿಲ್ಲ. ನೀವೀಗ್ ಮಾಡಿದ್ದು ನ್ಯಾಯನಾ ಅಂತ ಕೇಳ್ತಾನೆ. ಆಗ ಶ್ರೀರಾಮ ಶಾಂತವಾಗಿ ಹೇಳ್ತಾರೆ, ವಾಲಿ, ನೀನು ರಾಜಧರ್ಮನ ಮೀರಿದ್ಯಾ. ನಿನ್ ತಮ್ಮನ ಹೆಂಡ್ತಿನ ನೀನು ಬಲವಂತವಾಗಿ ಪಡ್ಕೊಂಡಿದ್ಯಾ. ಇದು ಅಧರ್ಮ. ಭೂಮಿ ಮೇಲೆ ಧರ್ಮನ ಕಾಪಾಡೋದು ಕ್ಷತ್ರಿಯನ ಕರ್ತವ್ಯ. ಅಧರ್ಮಿನ ಶಿಕ್ಷಿಸೋ ಹಕ್ಕು ನನ್ಗಿದೆ. ನಿನ್ ಎದುರುಗಡೆ ಬಂದು ಯಾರೇ ಹೋರಾಡಿದ್ರು ಅವ್ರ ಅರ್ಧ ಶಕ್ತಿ ನಿನ್ಗೆ ಸೇರುತ್ತೆ. ಅದಕ್ಕೆ ನಿನ್ನ ನೇರವಾಗಿ ಸಾಯಿಸೋದು ನ್ಯಾಯ ಅಲ್ಲ. ಅಧರ್ಮಿನ ಸಂಹಾರ ಮಾಡೋಕೆ ನಾನು ಸರಿಯಾದ ಮಾರ್ಗನೇ ಅನುಸರಿಸಿದೀನಿ ಅಂತ ಹೇಳ್ತಾರೆ. ರಾಮನ್ ಮಾತ್ ಕೇಳಿ ವಾಲಿಗೆ ಅವನ್ ತಪ್ಪಿನ ಅರಿವಾಗುತ್ತೆ. ವಾಲಿ ಅವನ್ ಮಗ ಅಂಗದನ್ನ ಕರ್ಸಿ ಇನ್ ಮುಂದೆ ಶ್ರೀರಾಮನ್ ಸೇವೆ ಮಾಡು, ಇವ್ರ ಆಶ್ರಯದಲ್ಲಿ ನಿನ್ ಭವಿಷ್ಯ ಇದೆ ಅಂತ ಹೇಳ್ತಾನೆ. ಅದೇ ರೀತಿ ಸುಗ್ರೀವನ್ಗೂ ರಾಜ್ಯನ ಧರ್ಮದಿಂದ ಆಳು ಅಂತ ಉಪದೇಶ ಮಾಡ್ತಾನೆ. ಕೊನೆಗೆ ವಾಲಿ ಶ್ರೀರಾಮನ್ ನೆನೆಸ್ಕೊಂಡು ಪ್ರಾಣ ಬಿಡ್ತಾನೆ. ಈ ಕತೆ ಮೂಲಕ ರಾಮಾಯಣ ನಮ್ಗೆ ಒಂದ್ ದೊಡ್ಡ ಪಾಠ ಕಲ್ಸುತ್ತೆ. ಎಷ್ಟೇ ಶಕ್ತಿ ಇದ್ರು ಅದು ಧರ್ಮದ ಮಾರ್ಗದಲ್ಲೇ ಇರ್ಬೇಕು. ಬಲ ಮತ್ತೆ ಅಧಿಕಾರ ಇದೆ ಅಂತ ವಾಲಿ ತಮ್ಮಂಗೆ ಅಧರ್ಮ ಮಾಡಿ ಅವ್ನ್ ಪ್ರಾಣನೇ ಕಳ್ಕೊಂಡ. ಕತೆನ ಇಲ್ಲಿ ತನಕ ಕೇಳಿದಿರಾ? ನಿಮ್ಗೊಂದ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಮುಂದೆ ರಾಮಾಯಣದಲ್ಲಿ ರಾಮ ರಾವಣನ್ನ ಸೋಲ್ಸಿ ಸಾಯಿಸ್ತಾರೆ. ಆದ್ರೆ ರಾಮಂಗೂ ಮುಂಚೆನೆ ವಾಲಿ ಬದುಕಿದ್ದಾಗ ರಾವಣನ್ನ ಒಂದ್ಸಲ ಸೋಲ್ಸಿರ್ತಾನೆ.
ಇಲ್ಲಿ ವಾಲಿ ಅಧರ್ಮ ಮಾಡಿರ್ಲಿಲ್ಲ ಅಂದಿದ್ರೆ ಅವ್ನ್ ಸಾಯ್ತಾ ಇರ್ಲಿಲ್ಲ. ಆಗ ರಾವಣನ್ ಜೊತೆ ಯುದ್ಧ ಮಾಡೋಕೆ ವಾಲಿಯಿಂದ ರಾಮಂಗೆ ತುಂಬಾನೇ ಉಪಯೋಗ ಆಗ್ತಿತ್ತು. ವಾಲಿ ಅಷ್ಟು ಬಲಶಾಲಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಶಾರದಾ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.